ಮೆಡಿಕಲ್ ಕಾಲೇಜಿನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲಾಗ್ತಾ ಇತ್ತು. ಬಟ್ ಈ ವೇಳೆ ಭಾರಿ ಹೈಡ್ರಾಮಾ ಒಂದು ನಡೆದು ಹೋಗಿದೆ. ವಿಜಯಪುರ ನಗರದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಆಗಿರುವಂತಹ ಹೈಡ್ರಾಮಾ, ಆ ಡೀಟೇಲ್ಸ್ ಅನ್ನು ನಿಮಗೆ ಒಂದೊಂದಾಗಿ ಕೊಡ್ತಾ ಇದ್ದೀವಿ. ಪೊಲೀಸ್ಗೆ ಸ್ವಾಮೀಜಿ ಕಪಾಳ ಮೋಕ್ಷವನ್ನು ಮಾಡಿರುವಂತಹ ಘಟನೆ, ದೊಡ್ಡ ಹೈಡ್ರಾಮಾ ನಡೆದಿದೆ. ಹೋರಾಟದ ವೇಳೆ ಮೊಬೈಲ್ ಕಸಿದುಕೊಳ್ಳೋದಕ್ಕೆ ಯತ್ನಿಸಲಾಯಿತು. ಸಂಗನ ಬಸವೇಶ್ವರ ಸ್ವಾಮೀಜಿಯನ್ನ ಪೊಲೀಸರು ತಳ್ಳಾಡಿದರು. ಸಿಟ್ಟಿಗೆದ್ದಂತಹ ಸ್ವಾಮೀಜಿ ಪೊಲೀಸರ ಕಪಾಳಕ್ಕೆ ಬಾರಿಸಿದ್ರಂತೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಕೇಸ್ ಸಹಜವಾಗಿ ಇವ್ರ ಮೇಲೆ ಬೀಳುತ್ತೆ. ನೋಡಿ, ಯಾವ ಮಠದ ಸ್ವಾಮೀಜಿ, ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಇದ್ವಿ. ಸಂಗನ ಬಸವೇಶ್ವರ ಸ್ವಾಮೀಜಿ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಫಸ್ಟ್ ವಿಜುವಲ್ಸ್ ನೋಡಿ, ನಂತರ ಡೀಟೇಲ್ಸ್ ಕೊಡ್ತೀವಿ. ಸ್ವಾಮೀಜಿಯನ್ನ ಪೊಲೀಸರು ಫಸ್ಟ್ ತಳ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಸ್ವಾಮೀಜಿ ನೆಕ್ಸ್ಟ್ ನೋಡಿ, ಅವರಿಗೆ ಅದು ಕೊತ ಕುದಿಯೋ ರೀತಿ ಮಾಡಿಸುತ್ತೆ. ಬಲವಂತವಾಗಿ ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕೂ ಕೂಡ ಮುಂದಾಗ್ತಾರೆ. ಒಂದು ಹಂತದಲ್ಲಿ ಕಪಾಳ ಮೋಕ್ಷವನ್ನು ಕೂಡ ಮಾಡಿದಂತಹ ಪ್ರಸಂಗ ನಡೆದಿದೆ. ಒತ್ತಾಯಪೂರ್ವಕವಾಗಿ ನನ್ನ ಕರ್ಕೊಂಡು ಹೋಗಬೇಡಿ ಅಂತ ಸ್ವಾಮೀಜಿ ಪ್ರತಿರೋಧವನ್ನು ತೋರಿಸ್ಬೇಕಾದ್ರೆ ಹಿಂಗೆ ಕಾನೂನನ್ನು ಕೈಗೆತ್ಕೊಂಡಿದ್ದು ಅವ್ರಿಗೆ ಸಂಕಷ್ಟವನ್ನು ತರುತ್ತೆ. ಸ್ವಾಮೀಜಿ ಆದವರು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗಿತ್ತು. ಬಟ್ ಆ ತಳ್ಳಾಟ ನೂಕಾಟದಲ್ಲಿ ನಾವು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೀವು ತಾಳ್ಮೆಯಿಂದ ಇರಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುರುಷೋತ್ತಮ್, ಸ್ವಾಮೀಜಿ ತಾಳ್ಮೆ ಕಳ್ಕೊಂಡಂತಹ ಪ್ರಸಂಗವನ್ನು ನಾವು ಗಮನಿಸ್ತಾ ಇದ್ವಿ. ಏನೇನಾಯಿತು ಎಕ್ಸಾಕ್ಟ್ ಆಗಿ? ಇದಕ್ಕೂ ಮುಂಚೆ ವಾಗ್ವಾದ ಯಾವ್ಯಾವ ವಿಚಾರಕ್ಕಾಯಿತು? ಬೇಸಿಕಲಿ ಯಾವ ವಿಚಾರದಲ್ಲಿ ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಅಂತ ಅದ್ರ ಬಗ್ಗೆ ಕೂಡ ರೀಕಾಲ್ ಮಾಡ್ಕೊಡೋದಾದ್ರೆ. ಮಮತಾ, ಏನಂತಂದರೆ ಮೊದಲನೇದಾಗಿ ಅಂತಂದರೆ ಈ PPP ಏನು ಮೆಡಿಕಲ್ ಕಾಲೇಜ್ ಇದೆ, ಇದು ವಿಜಯಪುರಕ್ಕೆ ಬೇಡ ಅನ್ನೋ ಒಂದು ಹೋರಾಟ ಕಳೆದ 106 ದಿನಗಳಿಂದ ನಡೀತಾ ಇದೆ ನಿರಂತರವಾಗಿ. ಆದರೆ ಇದನ್ನು ಏನು ಅಂತಂದರೆ ಇವತ್ತು ಏನಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಂತ MB ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕಬೇಕು, ಅವ್ರ ಮನೆ ಮುಂದೆ ಏನು ಒಂದೇ ಪ್ರತಿಭಟನೆ ಮಾಡಲಿಕ್ಕೆ ಏನು ಅಂತಂದರೆ ಹೋರಾಟಗಾರರು ಕರೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಏನಂತಂದರೆ MB ಪಾಟೀಲ್ರ ಮನೆಯ ದೂರಳತೆಯಲ್ಲಿ ಏನು ಅಂತಂದರೆ ಪ್ರತಿಭಟನೆ ಎಲ್ಲರೂ ಕೂಡ ಸಜ್ಜಾಗಿ ಪ್ರತಿಭಟನೆ ಇನ್ನೇನು ಚಾಲನೆ ಆಗಬೇಕಾಗಿತ್ತು. ಅಷ್ಟರಲ್ಲಿ ಏನು ಅಂತಂದರೆ ಪೊಲೀಸರು ಬಂದರು. ಪೊಲೀಸರು ಏನು ಅಂತಂದರೆ ಅವ್ರನ್ನ ತಡೆದ್ರು. ಸ್ವಾಮೀಜಿಗಳು ಸೇರಿದಂತೆ ಅನೇಕ ಹೋರಾಟಗಾರರು ಏನಿದ್ರು ಅವ್ರನ್ನ ಮುಂದೆ ಹೋಗಲಾರದೆ ಅವ್ರನ್ನ ತಡೆದ್ರು. ಮುಂದೆ ಹೋಗಬೇಡಿ, ನೀವು ಪ್ರತಿಭಟನೆ ಮಾಡೋದಿದ್ರೆ ಇಲ್ಲೇನೆ ಮಾಡಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಏನು ಅಂತಂದ್ರೆ ಒಂದು ವಾಗ್ವಾದ ಶುರುವಾಯಿತು ಪೊಲೀಸರು ಹಾಗೂ ಮತ್ತು ಹೋರಾಟಗಾರರ ಮಧ್ಯೆ. ಈ ವೇಳೆ ಅಂತಲೂ ಸಂಗಮ ಶ್ರೀಗಳೇನು ಮುಂದೆ ಇದ್ರು. ಅವರು ಏನು ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ, ನಾವು ಮುನ್ನುಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಮುಂದೆ ಹೋಗೋಕ್ಕೆ ಮುಂದಾದ್ರು. ಆ ವೇಳೆ ಏನು ಅಂತಂದ್ರೆ ಪೊಲೀಸರು ಅವ್ರನ್ನ ತಡೆದು ಅವ್ರನ್ನ ದೂಡಾಡಿದ್ರು ಮತ್ತು ನೂಕಾಡಿ ಹಿಂದೆ ಸರಿಸಿ ಅವ್ರನ್ನ ಹಿಂದ್ಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಆಗ ಏನು ಅಂತಂದ್ರೆ ನನ್ನ ಎದೆ ಮೇಲೆ ಕೈ ಹಾಕಿದ್ರು, ನನ್ನ ಮೊಬೈಲ್ ಕೂಡ ಕಸ್ಕೊಂಡಿದ್ದಾರೆ ಅಂತ ಒಂದು ಸಿಟ್ಟಾದಂತಹ ಸ್ವಾಮೀಜಿಗಳು ನೇರವಾಗಿ ಏನು ಅಂತಂದ್ರೆ ಆದರ್ಶ ನಗರ ಪೊಲೀಸ್ ಠಾಣೆಯ PSI ಬಂದಂತ ಸೀತಾರಾಮ್ ಲಮಾಣಿ ಏನು ಬರ್ತಾರೆ ಅವ್ರ ಮೇಲೆ ಏನಂತಂದ್ರೆ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ರು. ಅದಾದ ನಂತರ ಅನೇಕ CPI ಸೇರಿದಂತೆ ಪೇದೆಗಳು ಕೂಡ ಅವ್ರನ್ನ ತಡಿಲಿಕ್ಕೆ ಮುಂದಾದ್ರು. ಅವಾಗಲೂ ಕೂಡ ಏನಂತಂದ್ರೆ ಇಬ್ಬರು ಪೇದೆಗಳ ಮೇಲೂ ಕೂಡ ಏನು ಅಂತಂದ್ರೆ ಕಪಾಳ ಮೋಕ್ಷ ಮಾಡಿದ್ರು ಸ್ವಾಮೀಜಿ. ಇನ್ನು ಪಬ್ಲಿಕ್ ಟಿವಿಗೆ ಸ್ಪಷ್ಟವಾಗಿ ಸ್ಪಷ್ಟನೆ ನೀಡಿದಂತಹ ಸ್ವಾಮೀಜಿಗಳು ಯಾವ ರೀತಿ ನನ್ನ ಮೊಬೈಲ್ನ ಕಸ್ಕೊಂಡ್ರು, ಮೊಬೈಲ್ನ ಕಸ್ಕೊಳ್ಳುವಂತ ನಾನು ತಪ್ಪೇನು ಮಾಡಿದ್ದೀನಿ, ಅದರ ಜೊತೆಗೆ ಹೋರಾಟನೇ ಮಾಡಬಾರ್ದ, ಹೋರಾಟ ಮಾಡೋದನ್ನ ತಡೀಲಿಕ್ಕೆ ಮುಂದಾದ್ರು. ಆ ಕಾರಣಕ್ಕಾಗಿ ಏನು ಪೊಲೀಸರು ನನಗೆ ಎದೆ ಮೇಲೆ ನನಗೆ ನೂಕಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಸಿಟ್ಟಾಗಿ ಅವ್ರ ಮೇಲೆ ಕಪಾಳ ಮೋಕ್ಷ ಮಾಡಿದ್ದು ನಿಜ ಅನ್ನೋದ್ಕೊಂಡು ಒಪ್ಕೊಂಡಿದ್ದಾರೆ ಮಮತಾ. ರೈಟ್, ಧನ್ಯವಾದ ಪುರುಷೋತ್ತಮ್. ತಾವೇ ಒಪ್ಕೊಂಡಿರೋದ್ರಿಂದ ತಪ್ಪಿನ ಅರಿವು ಅವ್ರಿಗೆ ಆಗ್ಬೇಕು. ಸಿಟ್ಟು ಬರುತ್ತೆ, ಹಾಗಂತ ಕಂಟ್ರೋಲ್ ತಪ್ಪಿ ಡ್ಯೂಟಿನಲ್ಲಿರೋ ಆಫೀಸರ್ಗೆ ಹೊಡೆಯೋದು ಅಂದ್ರೆ ಏನರ್ಥ?
ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ದೊಡ್ಡ ಹಂಗಾಮನೆ ನಡೆದು ಹೋಗಿದೆ ಅಲ್ಲಿ. ಪ್ರತಿಭಟನೆ ಶಾಂತವಾಗಿ ಆಗಬೇಕಾಗಿದ್ದ ಪ್ರತಿಭಟನೆಗೆ ಅವಕಾಶವನ್ನು ಪೊಲೀಸರು ಮಾಡಿಕೊಡ್ಲಿಲ್ಲ. ಈ ಕಾರಣಕ್ಕೆ ಬಲವಂತವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿಬೇಕಾಗಿ ಬಂತು. ತಾಳ್ಮೆ ಕಳ್ಕೊಂಡಂತಹ ಸ್ವಾಮೀಜಿ ನೇರವಾಗಿ ಕೈ ಎತ್ತಿದ್ದು ಮಾತ್ರ ಡ್ಯೂಟಿನಲ್ಲಿರುವಂತಹ ಆಫೀಸರ್ ಮೇಲೆ. ಇದೊಂದು ಆಗಬಾರದ ಘಟನೆ. ಅವರು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಅವರು ನನ್ನನ್ನು ತಳ್ಳಾಡಿದ್ರು, ನನ್ನ ಮೊಬೈಲನ್ನು ಕಿತ್ಕೊಳ್ಳೋಕೆ ಬಂದರು, ನನ್ನನ್ನು ಹಿಡಿದು ತಳ್ಳಿದ್ರು, ಆ ವೇಳೆ ನನಗೆ ಸಿಟ್ಟು ಬಂತು, ಹೀಗಾಗಿ ನಾನು ಹೊಡೆದೆ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.